ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಸುಮಲತಾ ಅಂಬರೀಶ್ ಅವರಿಗೆ ಮಾಡೋದಕ್ಕೆ ಬೇರೆ ಆರೋಪಗಳು ಸಿಗ್ತಾ ಇಲ್ಲ ಮತ್ತು ಒಂದ್ ಕಡೆ ಇಲ್ಲಿ ಸಿಂಪತ್ತಿ ಗಿಟ್ಟಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಪುಟ್ಟರಾಜು ಅವರು ನೇರ ಆರೋಪವನ್ನ ಇವರು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಸುಮಲತಾ ಅಂಬರೀಶ್ ಅವರು ಪ್ರಮುಖವಾಗಿ ಸ್ಟೆಪ್ ಬೈ ಸ್ಟೆಪ್ ಕೆಲವೊಂದು ಪ್ರಶ್ನೆಗಳನ್ನ ಮಾಡ್ತಾ ಬಂದ್ರು. ಹಾಗೆ ಇನ್ನೂ ಒಂದ್ ಕಡೆ ಅವರ ಚುನಾವಣಾ ಏಜೆಂಟ್ ಆಗಿರುವಂತ ಮದನ್ ಅವರು ಕೂಡ ಇಲ್ಲಿ ಡೀಟೇಲ್ಡ್ ಆಗಿ ಯಾವ ರೀತಿಯಾಗಿ ಏನ್ ಮಾಡಿದ್ದಾರೆ, ಯಾವ ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗಿದೆ, ಏನ್ ಮೋಸ ಆಗಿದೆ, ಅಧಿಕಾರಿಗಳು ಯಾವ ರೀತಿಯಾಗಿ ಮೋಸ ಮಾಡಿದ್ದಾರೆ, ಇದೆಲ್ಲದನ್ನು ಕೂಡ ಡೀಟೇಲ್ಡ್ ಆಗಿ ಒನ್ ಬೈ ಒನ್ ಹೇಳ್ತಾ ಇದ್ರು ವಿತ್ ರೆಕಾರ್ಡ್ ಅನ್ನ ಇಟ್ಕೊಂಡು. ಸೊ ಹೀಗಾಗಿನೇ ಈ ನಾಮಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಅನ್ಸುತ್ತೆ. ಮತ್ತು ಒಂದ್ ಕಡೆ ಮುಖ್ಯ ಚುನಾವಣಾ ಅಧಿಕಾರಿಗಳನ್ನ ಈಗ 11 ಗಂಟೆಗೆ ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿರುವಂತದ್ದು. ಅಂದ್ರೆ ಒಬ್ಬ ಅಲ್ಲ ಇದೆಲ್ಲ ನೋಡ್ತಾ ಇದ್ರೆ ಈ ಎಲ್ಲ ಈ ಇಡೀ ಆಫೀಸು ಈ ಎಲೆಕ್ಷನ್ ನಡೆಸ್ಕೊಳಕ್ಕೆ ಇದ್ದಾರಾ ಅಥವಾ ಮುಖ್ಯಮಂತ್ರಿ ಅವರ ಮಗನನ್ನ ಗೆಲ್ಸ್ಕೊಡಕ್ಕೆ ಇದ್ದಾರಾ ಅನ್ನೋ ಒಂದು ಡೌಟ್ 100% ನನಗ್ ಮಾತ್ರ ಅಲ್ಲ ಎಲ್ರಿಗೂ ಬರ್ಲೇಬೇಕು. ಯಾಕಂದ್ರೆ ಈ ಎಲ್ಲಾ ಪ್ರೋಸೆಸ್ನು ಅಷ್ಟೊಂದು ವೈಲೇಷನ್ಸ್ ಆಗಿದೆ, ಅಷ್ಟೊಂದು ಡಿಸ್ಕ್ರಿಪೆನ್ಸೀಸ್ ಓಪನ್ಲಿ ಫ್ಲೌಟಿಂಗ್ ದ ರೂಲ್ಸ್ ಅಂತ ಹೇಳ್ತೀನಿ, ಅದಾಗ್ತಾ ಇದೆ. ಅಲ್ಲ ಇದೆಲ್ಲ ನೋಡ್ತಾ ಇದ್ರೆ ಈ ಎಲ್ಲ ಈ ಇಡೀ ಆಫೀಸು ಈ ಎಲೆಕ್ಷನ್ ನಡೆಸ್ಕೊಳಕ್ಕೆ ಇದ್ದಾರಾ ಅಥವಾ ಮುಖ್ಯಮಂತ್ರಿ ಅವರ ಮಗನನ್ನ ಗೆಲ್ಸ್ಕೊಡಕ್ಕೆ ಇದ್ದಾರಾ ಅನ್ನೋ ಒಂದು ಡೌಟ್ 100% ನನಗ್ ಮಾತ್ರ ಅಲ್ಲ ಎಲ್ರಿಗೂ ಬರ್ಲೇಬೇಕು. ಯಾಕಂದ್ರೆ ಈ ಎಲ್ಲಾ ಪ್ರೋಸೆಸ್ನು ಅಷ್ಟೊಂದು ವೈಲೇಷನ್ಸ್ ಆಗಿದೆ, ಅಷ್ಟೊಂದು ಡಿಸ್ಕ್ರಿಪೆನ್ಸೀಸ್ ಓಪನ್ಲಿ ಫ್ಲೌಟಿಂಗ್ ದ ರೂಲ್ಸ್ ಅಂತ ಹೇಳ್ತೀನಿ, ಅದಾಗ್ತಾ ಇದೆ. ಅಫಿಷಿಯಲ್ಸ್ ನಾನು ಬ್ಲೇಮ್ ಮಾಡಕ್ ಹೋಗ್ತಾ ಇಲ್ಲ. ಯಾರೇ ಇರ್ಲಿ ಅಫಿಷಿಯಲ್ಸ್ ಒಂದಷ್ಟು ಪ್ರೆಷರ್ ಇರುತ್ತೆ ಅವ್ರಿಗೆ, ಯಾವುದೇ ರೂಲಿಂಗ್ ಪಾರ್ಟಿ ಇದ್ದಾಗ್ಲೂ 100% ಆ ಪ್ರೆಷರ್ ಇರುತ್ತೆ. ಬಟ್ ಈ ಒಂದು ವಿಚಾರದಲ್ಲಿ ಒಂದು ವೇಳೆ ಅವ್ರಿಗೆ ಆ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ ಆಗ್ತಿಲ್ವೇನೋ ಅನ್ನೋ ವಿಷಯ ಅಂತೂ ತುಂಬಾ ತುಂಬಾ ಬಹಿರಂಗವಾಗಿ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ. ಆದ್ರಿಂದ ನಾನ್ ಇಷ್ಟೇ ಕೇಳ್ಕೊಳ್ಳೋದು, ನೀವ್ ಹೇಳಿದ್ದು 100ಕ್ಕೆ 100% ನಿಜ. ಅವರು ಒಂದು ವೇಳೆ ಈ ಒತ್ತಡಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ವಿಷಯನ ಅವರು ಓಪನ್ ಆಗಿ ನಮ್ಗೆ ಗೊತ್ತಾಗೋ ಹಂಗೇನೆ ನಡ್ಕೊಂಡಿದ್ದಾರೆ. ಹಂಗೇನಾದ್ರೂ ಇದ್ರೆ ದಯವಿಟ್ಟು ಒಂದು ವೇಳೆ ಇಫ್ ಶಿ ಫೀಲ್ಸ್ ದ ಸೇಮ್ ಪ್ರೆಷರ್ ಅವರೇ ಸ್ವತಃ ಇಲ್ಲಿಂದ ನಿರ್ಗಮಿಸಿ ಇನ್ಯಾರಾದ್ರೂ ಕೇಪಬಲ್ ಪರ್ಸನ್ ನ ಇಲ್ಲಿ ಅಂದ್ರೆ ಒಂದು ಫೇರ್ ಅಂಡ್ ನ್ಯೂಟ್ರಲ್ ಪರ್ಸನ್ ಇಲ್ಲಿ ಬರಬೇಕು ಅಂತ ನಾನು ಕೇಳಿದ್ದು. ಎಂಟೈರ್ ಎಲೆಕ್ಷನ್ ಸ್ಕ್ರೂಟಿನಿ ಪ್ರಾಸೆಸ್ ಆ ದಿವಸ 27ನೇ ತಾರೀಕು ನಡೆದಿದ್ದು ನಾನು ಕೊಡಿ ಅಂತ ನಾನು ಕೇಳಿದ್ದೀನಿ, ನೀವು ಕೊಟ್ಟಿಲ್ಲ. ಅದಕ್ಕೆ ಬರೀ 18ನೇದು ನಿಖಿಲ್ ಕೆ ಅನ್ನೋರದ ನಾಮಪತ್ರ ಸ್ಕ್ರೂಟಿನಿ ಆಗೋ ಸಂದರ್ಭದಲ್ಲಿ ನಾನು ಅಬ್ಜೆಕ್ಷನ್ ರೈಸ್ ಮಾಡೋ ಸಂದರ್ಭದಲ್ಲಿ ತಾವು ಕಟ್ ಮಾಡಿದ್ದೀರಾ ವಿಡಿಯೋನ. ಇದಕ್ಕೆ ನನಗೆ ಉತ್ತರ ಕೊಡ್ಬೇಕು ನೀವು. ಮತ್ತೆ ನನಗೆ ಕಂಪ್ಲೀಟ್ ಸಂಪೂರ್ಣ ವಿಡಿಯೋ ಮಾಹಿತಿ ಬೇಕು. ನಮಗೇನೋ ಬಹಳ ಸಂಶಯಾಸ್ಪದವಾಗಿದೆ, ವಿಡಿಯೋಗ್ರಾಫರು ಇದನ್ನ ಟ್ಯಾಂಪರ್ ಮಾಡಿಬಿಟ್ಟಿದ್ದಾನೆ, ವಿಡಿಯೋ ಈ ಪ್ರೊಸೀಡಿಂಗ್ಸ್ ನ ಟ್ಯಾಂಪರ್ ಮಾಡಿಬಿಟ್ಟಿದ್ದಾನೆ ಅಂತ ವರ್ಬಲ್ ಆಗಿ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ಏನಾಗುತ್ತೆ, ಇವರೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಎಂಟೈರ್ ಪ್ರಾಸೆಸ್ ಆಫ್ ಎಲೆಕ್ಷನ್ ನಲ್ಲಿ, ಸ್ಕ್ರೂಟಿನಿ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಏನೋ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ನಟರಾಜ್ ಶರ್ಮಾ ಅವರು ವಕೀಲರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ನಾಮಪತ್ರ ಅಂಗೀಕಾರವಾಗಿದೆ, ಎಲ್ಲವೂ ಕೂಡ ಆಗಿದೆ, ಮುಖ್ಯ ಚುನಾವಣಾ ಅಧಿಕಾರಿಗಳು ಹೇಳ್ತಾರೆ ನಾಮಪತ್ರ ಎಲ್ಲ ಆಗಿದೆ, ಇನ್ನೇನಿದ್ರು ಕೋರ್ಟ್ ಮೆಟ್ಲೆ ಇರಬೇಕು ಅಂತ. ಸೊ ಈಗ ಯಾವ ರೀತಿಯಾದಂತ ಪ್ರೋಸೆಸ್ ಇರುತ್ತೆ ಅಂತ ನೋಡಿ, ಸ್ಕ್ರೂಟಿನಿ ಮಾಡ್ಬೇಕು. ಆಕ್ಚುಲಿ ಎಲೆಕ್ಷನ್ ಕಮಿಷನ್ ಏನಿದೆ ಅದು ನಾಮಪತ್ರಗಳನ್ನು ಸಲ್ಲಿಸಿರ್ತಕ್ಕಂಥ ಸ್ಕ್ರೂಟಿನಿ ಆಫೀಸರ್ ಅದನ್ನ ಸ್ಕ್ರೂಟಿನಿ ಮಾಡ್ತಾರೆ. ಮಾಡೋ ಟೈಮ್ ನಲ್ಲಿ ಅವ್ರಿಗೇನಾದ್ರೂ ಡಿಫೆಕ್ಟ್ಸ್ ಕಂಡು ಬಂದಿದ್ದಲ್ಲಿ ಇಮಿಡಿಯೇಟ್ಲಿ ಅವಾಗೇ ನೋಟಿಸ್ ಕೊಟ್ಟು ಇಂಟಿಮೇಷನ್ ಕೊಟ್ಟಿರ್ತಾರೆ ರಿಜೆಕ್ಟ್ ಮಾಡೋದಕ್ಕೆ. ಸೊ ಅದು ಕೊಟ್ಟಿಲ್ದಿರ ಆ ಪ್ರಕ್ರಿಯೆ ಮುಂದೆ ಹೋಗಿರೋ ಕಾರಣದಿಂದ ಇನ್ನೇನಿದ್ರು ಕೋರ್ಟ್ ಮೆಟ್ಲು ಹತ್ತಬೇಕು. ಸೊ ಇದು ಕಾನೂನಾತ್ಮಕವಾಗಿ ಅವ್ರ ಕೋರ್ಟ್ ಅಲ್ಲಿ ಅವ್ರು ಚಾಲೆಂಜ್ ಮಾಡ್ಕೋಬೇಕು ಎಲೆಕ್ಷನ್ ಕಮಿಷನ್ ಮತ್ತು ಇದ್ರ ಮೇಲೆ. ಆ ಕಾರಣದಿಂದ ಇವಾಗ ಏನ್ ಅವ್ರಿಗೇನ್ ತೊಂದರೆ ಆಗತ್ತೆ ಈ ಕ್ಷಣದಲ್ಲಿ ಅನ್ನೋದು ತಪ್ಪು. ಸರ್ ನಟರಾಜ್ ಶರ್ಮಾ ಅವರ ಈಗ ಕೋರ್ಟ್ ಮೆಟ್ಟಿಲೇರ್ ಆದ್ಮೇಲೆ ಇದು ಚುನಾವಣೆಗೂ ಮುಂಚೆನೆ ಬರುತ್ತಾ, ಏನ್ ಮಾಡ್ಬೇಕು ಏನು ಎತ್ತ, ಅಥವಾ ತಪ್ಪಿದೆಯೋ ಸರಿ ಇದೆಯೋ ಏನು ಅಂತ? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಟರಾಜ್ ಶರ್ಮಾ ಅವರೇ?
ಸಂಪರ್ಕ ಕಡಿತಗೊಂಡಿದೆ. ಎಸ್, ಇಲ್ಲಿ ಪ್ರಮುಖವಾಗಿ ಕೋರ್ಟ್ ಮೆಟ್ಟಿಲೇರಿದಂತಹ ಸಂದರ್ಭದಲ್ಲಿ ಏನೇನಾಗಿದೆ, ಯಾವ ರೀತಿಯಾಗಿ ಇಲ್ಲಿ ಗೊಂದಲ ಮೂಡಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡ್ತಾರೆ. ನಂತರದಲ್ಲಿ ಕೋರ್ಟ್ನ ಪ್ರೊಸೀಡಿಂಗ್ಸ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಕೋರ್ಟ್ ಮೆಟ್ಟಿಲೇರಾದ ಮೇಲೆ ಇಲ್ಲಿ ಚುನಾವಣೆ 18ನೇ ತಾರೀಕಿದೆ, ಅದರ ಒಳಗೇನೆ ಬರುತ್ತಾ ಈ ಒಂದು ಗೊಂದಲಗಳಿಗೆ ತೆರೆ ಎಳೆಯಲಾಗುತ್ತಾ, ಅಥವಾ ಚುನಾವಣೆ ನಡೆದು ಅಥವಾ ಅಭ್ಯರ್ಥಿ ಯಾರೋ ಗೆದ್ದಾದ ಮೇಲೂ ಕೂಡ ಇದರ ಬಗ್ಗೆ ತೀರ್ಪು ಬರುತ್ತಾ, ಇದೆಲ್ಲವೂ ಕೂಡ ಪ್ರಶ್ನೆಗಳು ಎದ್ದೇಳ್ತವೆ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತೀವಿ. ಇಲ್ಲಿ ಏನಾಗ್ತಾ ಇದೆ ಮಂಡ್ಯ ಎಲೆಕ್ಷನ್ ಅಲ್ಲಿ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀವಿ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾಮಪತ್ರದ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅಂಬರೀಶ್ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಶುರುವಾಗಿದೆ. ಸುಮಲತಾ ಕಾನೂನು ಹೋರಾಟಕ್ಕೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಶುರುವಾಗಿರುವಂತದ್ದು. ಸುಮಲತಾ ಅಂಬರೀಶ್ ಅವರು ಈಗ ಕೋರ್ಟ್ ಮೆಟ್ಟಿಲೇರ್ತೀನಿ ಅಂತಾನೂ ಹೇಳಿದ್ದಾರೆ. ಮತ್ತು ಒಂದ್ ಕಡೆ ಮುಖ್ಯ ಚುನಾವಣಾ ಅಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡಿದ್ದೀವಿ, ಅವ್ರಿಗೂ ಕೂಡ ದೂರನ್ನ ಕೊಟ್ಟಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ರು. ಕಾನೂನು ಹೋರಾಟದ ಪ್ರತಿಯಾಗಿ